ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ನೀಲಕಂಠ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾಘಶುದ್ಧ ಚತುರ್ದಶ್ಯಾಂ ಆದಿದೇವೋ ಮಹಾನಿಶಿ ಶಿವಲಿಂಗತಯೋದ್ಭೂತಃ ಕೋಟಿಸೂರ್ಯ ಸಮಪ್ರಭ. ಇದು ಶಿವರಾತ್ರಿಯ ಕುರಿತಾಗಿ ನಾರದ ಪುರಾಣ ಆಡುವ ಮಾತು. ಶಿವಲಿಂಗತಯೋದ್ಭೂತಃ, ಸಾಮಾನ್ಯವಾಗಿ ಶಿವರಾತ್ರಿ ಅಂದಾಗ ಯಾಕೆ ಆ ದಿನ ವಿಶೇಷವಾಗಿ ಆಚರಣೆಗೆ ಬಂದಿದೆ ಅನ್ನೋದನ್ನು ಕೇಳಿದರೆ ವಿಶೇಷ ದಿನ ಅಂತ ಅಷ್ಟೇ ಹೇಳೋದು ಕೇಳ್ತೇವೆ. ಆದರೆ ವೇದವ್ಯಾಸರು ಅದಕ್ಕೆ ಸಂಬಂಧಪಟ್ಟ ಮುಖ್ಯವಾದ ಒಂದು ಸಂಗತಿಯನ್ನು ಹೇಳಿದ್ದು ಮಾಘ ಶುದ್ಧ ಚತುರ್ದಶಿಯ ದಿನ ರಾತ್ರಿಯ ಹೊತ್ತು ಲಿಂಗರೂಪದಿಂದ ಜಗತ್ತಿನಲ್ಲಿ ಕಾಣಿಸಿಕೊಂಡ. ಲಿಂಗ ಅಂತನ್ನೋದು ಮುಖ್ಯವಾಗಿ ಲೀನಂ ಗಮಯತಿ, ಮುಚ್ಚಿ ಹೋಗಿದ್ದ ಮರೆಯಾಗಿದ್ದ ಸಂಗತಿಯನ್ನು ಹೊರಗೆ ತರುವಂತಹ ಕಾರ್ಯವನ್ನು ಲಿಂಗ ಅನ್ನುವ ಹೆಸರಿನಿಂದ ಗುರುತಿಸ್ತೇವೆ ನಾವು. ಈಗ ಸಾಮಾನ್ಯ ಯಾವುದೋ ಒಂದಕ್ಕೆ ಗೊತ್ತಿಲ್ಲದೆ ಒಂದು ಕಾರಣ ಇದೆ ಅಂತಂದಾಗ ಅದನ್ನು ಗೊತ್ತುಪಡಿಸುವುದಕ್ಕೆ ಯಾವುದು ಕಾರಣವಾಗುತ್ತೋ ಅದನ್ನು ಲಿಂಗ ಅನ್ನುವ ಶಬ್ದದಿಂದ ಹೇಳ್ತೇವೆ. ಮುಖ್ಯವಾಗಿ ರುದ್ರದೇವ ಅವನು ಲೋಕದಲ್ಲಿ ಪೂಜೆಗೆ ಒಳಪಡುವುದು ಪ್ರತಿಮೆ ರೂಪದಿಂದ ಇದೆ, ಇಲ್ಲ ಅಂತಿಲ್ಲ. ಆದರೆ ಲಿಂಗರೂಪದಿಂದ ಎಲ್ಲರಿಗೂ ಸುಲಭವಾಗಿ ಧಾರಣೆಗೆ ಬರುವಂತಹ ಶಕ್ತಿಯಾಗಿ ಕಾಣಿಸಿಕೊಂಡದ್ದು ಈ ಮಾಘ ಶುದ್ಧ ಚತುರ್ದಶಿಯ ದಿನದಂದು ಅನ್ನುವ ಕಾರಣಕ್ಕಾಗಿ ಕೋಟಿ ಸೂರ್ಯ ಸಮಪ್ರಭ. ಬಹಳ ಮುಖ್ಯವಾಗಿ ಈ ಶಬ್ದ ಅವನ ಮಹಿಮೆಯನ್ನು ಹೇಳುವಂಥದ್ದು. ಕೋಟಿ ಕೋಟಿ ಸೂರ್ಯರು ಒಟ್ಟಿಗೆ ಮೂಡಣದಲ್ಲಿ ಉದಿಸಿದರೆ ಅದು ಹೇಗೆ ಅತ್ಯಂತ ಬೆಳಕಾಗಿ ಜಗತ್ತನ್ನು ತುಂಬುತ್ತೋ ಅಂತಹ ಒಂದು ವಿಶಿಷ್ಟವಾದ ಶಕ್ತಿ ರೂಪವಾಗಿ ಲಿಂಗ ರೂಪದಲ್ಲಿ ಕಾಣಿಸಿಕೊಂಡ. ಈ ಲಿಂಗ ಅನ್ನುವಂಥದ್ದು ಪ್ರಕೃತಿಯಲ್ಲಿ ನಮಗೆ ಧ್ಯಾನಕ್ಕೆ ಅತ್ಯಂತ ಸುಲಭವಾದ ಪ್ರತೀಕ ಅನ್ನುವ ದೃಷ್ಟಿಯಿಂದ ಅದನ್ನು ಸಾರ್ವಜನಿಕವಾಗಿ ಅತ್ಯಂತ ಸುಲಭವಾಗಿ ಉಪಾಸನೆಗೆ ಯೋಗ್ಯವಾದ ಪ್ರತಿಮೆ ಅಂತ ಗ್ರಹಿಸಿದ್ದು. ಅಂದರೆ ಈ ಉದ್ದೇಶದಲ್ಲಿ ಈಗ ನಾರಾಯಣನ ಪ್ರತಿಮೆಯನ್ನು ನಾವು ಶಾಲಗ್ರಾಮದಲ್ಲಿ ಹೇಗೆ ಹೇಳ್ತೇವೋ ಹಾಗೆ ರುದ್ರದೇವರ ಉಪಾಸನೆ ಮಾಡುವಾಗ ಬಾಣಲಿಂಗ ಅಂತ ಕರಿತೇವೆ. ಅದು ನರ್ಮದೆಯಲ್ಲಿ ಸಿಗುವಂಥದ್ದು. ಗಂಡಕಿಯಲ್ಲಿ ಶಾಲಗ್ರಾಮ ಹೇಗೆ ಸಿಗುತ್ತೋ ಎರಡೂ ಹಾಗೆಯೇ ಎರಡೂ ದೇವತಾ ಪ್ರತೀಕಗಳು ಕೂಡ ಉಪಾಸನೆಗೆ ಕಣ್ಣು ಮುಚ್ಚಿ ಒಳಗಿನಿಂದ ಬೆಳಕಿನ ಸ್ವರೂಪವಾಗಿ ಧಾರಣೆ ಮಾಡಲಿಕ್ಕೆ ಅತ್ಯಂತ ಸುಲಭಕರವಾದದ್ದು ಅನ್ನುವ ದೃಷ್ಟಿಯಿಂದ ಬಾಣಲಿಂಗದಲ್ಲಿ ಭಗವಂತನ ವಿಶೇಷವಾದ ಆರಾಧನೆಯನ್ನು ಈ ದಿವಸದಲ್ಲಿ ನಡೆಸುವಂಥದ್ದು. ಆಗಲೂ ಒಂದು ಅಂಶ ನಾವು ಗಮನಿಸಬೇಕಾದದ್ದೇನು ಅಂದರೆ, ಇದು ವರ್ಷದಲ್ಲಿ ಬರುವ ಅನೇಕ ರೀತಿಯ ಉತ್ಸವಗಳಲ್ಲಿ ಪರ್ವಕಾಲಗಳಲ್ಲಿ ಇದು ಒಂದು ಪ್ರಮುಖವಾದ ಪರ್ವಕಾಲ ಅಂತ ಗುರುತಿಸಲ್ಪಟ್ಟಂಥದ್ದು. ದೇಶಾದ್ಯಂತ ಹೆಚ್ಚು ಕಮ್ಮಿ ಇನ್ನೂ ಜಗತ್ತಿನಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ಈ ಶಿವನ ಆರಾಧನೆ ನಡೆಯುವುದನ್ನು ನಾವು ನೋಡುತ್ತೇವೆ. ಅದರಲ್ಲಿ ಈ ದಿವಸ ಅತ್ಯಂತ ವಿಶಿಷ್ಟವಾದದ್ದು. ಮುಖ್ಯವಾಗಿ ಜಾಗರಣೆಯ ತನಕ ರಾತ್ರಿ ಇಡೀ ಎದ್ದು ಕೂತು ಈ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಶಾಸ್ತ್ರಕಾರರು ಹೇಳ್ತಾರೆ. ಅದರಲ್ಲಿ ಕಾಮಯುಕ್ತ ಚ ಸಾಪೋಷ್ಯ ಅಂದರೆ ಅವತ್ತು ಉಪವಾಸವನ್ನು ಕೂಡ ಪುರಾಣಗಳು ವಿಧಿ ಮಾಡಿದ್ದಿದೆ. ಹೇಗೆ ಕೃಷ್ಣಾಷ್ಟಮಿಯನ್ನು ನಿರಂತರವಾಗಿ ನಿತ್ಯವಾಗಿ ಅದು ಉಪವಾಸದಿಂದಲೇ ನಡೆಸಬೇಕಾದ್ದು ಅಂತ ಒತ್ತು ಕೊಡ್ತಾರೋ ಹಾಗೆ ಈ ದಿವಸದಲ್ಲೂ ಉಪವಾಸಕ್ಕೆ ಮಹತ್ವ ಇದೆ. ಯಾವುದೇ ವ್ರತ ಆಚರಣೆಗಳನ್ನು ನಡೆಸುವಾಗ ಆ ದೇವತಾ ಪ್ರೀತ್ಯರ್ಥವಾಗಿ ನಾವು ಅನೇಕ ದೈಹಿಕವಾದ ದಂಡನೆ ಮತ್ತು ಮಾನಸಿಕವಾಗಿ ಬೇರೆ ಕಡೆಗಳಿಗೆ ವಿಷಯಗಳಿಗೆ ಮನಸ್ಸು ದಾಟಿಸದೆ ಒಂದು ವಿಷಯದಲ್ಲಿ ಮನಸ್ಸನ್ನು ತೊಡಗಿಸುವುದು ಅನ್ನೋದು ಅತ್ಯಂತ ಮುಖ್ಯವಾದ ಆಚರಣೆಯಲ್ಲಿ ಒಂದು. ಅದೇ ರೀತಿ ಈ ದಿನ ಇಡೀ ದಿವಸ ನಾವು ಸತ್ಸಂಗದಲ್ಲಿ ಸಜ್ಜನರ ಮಧ್ಯದಲ್ಲಿ ಒಳ್ಳೆಯ ಚಿಂತನೆಗಳಲ್ಲಿ ತೊಡಗಿಸುವುದು ಅತ್ಯಂತ ಮುಖ್ಯವಾದ ಆಚರಣೆಯಲ್ಲಿ ಒಂದು. ಅದು ಉಪವಾಸ ಇದ್ದು ನಡೆಸುವುದರಿಂದ ಹೊಟ್ಟೆ ಖಾಲಿ ಇದ್ದಾಗ ತಲೆಗೆ ಅತ್ಯಂತ ಹೆಚ್ಚಿನ ಆಹಾರವನ್ನು ಪಡೆಯುವುದು ಸಾಧ್ಯವಾಗುತ್ತೆ. ಯಾವಾಗ ಈ ಉತ್ಸವದ ರೀತಿಯಲ್ಲಿ ಅದನ್ನು ನಾವು ಭರ್ಜರಿಯಾದ ಆಹಾರ ಪದಾರ್ಥಗಳನ್ನು ಸ್ವೀಕರಿಸಿ ಮಾಡ್ತೇವೋ ಆವಾಗ ಔದಾಸೀನ್ಯ ಅನ್ನೋದು ಮೂಡುತ್ತೆ ಅನ್ನುವ ದೃಷ್ಟಿಯಿಂದ ಕನಿಷ್ಠ ಪಕ್ಷ ರಾತ್ರಿಯವರೆಗಾದರೂ ಕೂಡ ಈ ಉಪವಾಸ ವ್ರತದಲ್ಲಿ ಇದ್ದು ನಕ್ತ ಭೋಜಿ ರಾತ್ರಿ ಹೊತ್ತು ಊಟ ಮಾಡಬಹುದು ಅನ್ನೋದನ್ನು ಕೂಡ ಪುರಾಣಗಳೇ ನಿರೂಪಣೆ ಮಾಡಿದ್ದಿದೆ. ಆದರೆ ಉಪವಾಸದಲ್ಲಿ ಇರಬೇಕು ಅಂತನ್ನೋದೇ ಪ್ರಧಾನ. ಅಕಸ್ಮಾತ್ ಅನಿವಾರ್ಯವಾಯಿತು ಅಂತಂದರೆ ರಾತ್ರಿ ಭೋಜನ ಅಂತನ್ನೋದನ್ನು ವಿಧಿ ಮಾಡಿದೆ. ಆದರೆ ರಾತ್ರಿ ಜಾಗರಣೆಯಲ್ಲಿ ಇದ್ದು ಆ ಕರ್ತವ್ಯವನ್ನು ಇಡೀ ರಾತ್ರಿ
ಭಗವಂತನ ಸೇವೆಯಲ್ಲಿ ಅವನ ಅನೇಕ ಗುಣಗಾನಗಳನ್ನು, ಅವನ ಜೀವನದ ಅನೇಕ ಧರ್ಮಗಳನ್ನು ಅನುಷ್ಠಾನ ಮಾಡುವುದರ ಮೂಲಕ ಕಥೆಗಳನ್ನು ಕೇಳಿ ಸಂತೋಷ ಪಡುವುದರಿಂದ ನಾವೇನು ಮಾಡ್ತೇವೆ ಅಂತಂದರೆ ಅವತ್ತು ಹೇಗಾದರೂ ಕಾಲ ಕಳಿಬೇಕು ಅಂತ ಯಾವುದೋ ರೀತಿಯ ಕುಣಿತ ಅಥವಾ ಇನ್ನೇನೋ ನಮ್ಮ ಆಂತರಿಕವಾದ ಬೆಳವಣಿಗೆಗೆ ಉಪಯೋಗವಿಲ್ಲದ ಚಟುವಟಿಕೆಗಳಲ್ಲಿ ತೊಡಗುವುದೇನಿದೆ ಅದರಿಂದ ಏನು ವಿಶೇಷವಾದ ಲಾಭ ಇಲ್ಲ. ಆದಷ್ಟು ಅದನ್ನು ಭಗವನ್ಮಯವಾಗಿಸಬೇಕು. ಶಿವನ ಮಂತ್ರ ಜಪಗಳು ಬೇಕಾದಷ್ಟಿವೆ, ಸ್ತೋತ್ರಗಳಿವೆ, ಅನೇಕ ರೀತಿಯ ಉಪಾಸನೆಗಳಿಗೆ ಸಂಬಂಧಪಟ್ಟಂತಹ ಅವನು ಬಹಳ ಅಭಿಷೇಕ ಪ್ರಿಯ ಅಂತ ನಾವು ಕೇಳುತ್ತೇವೆ. ಈ ವ್ರತವನ್ನು ಮಾಡುವಾಗ ರುದ್ರದೇವನಿಗೆ ರುದ್ರ ಪ್ರಶ್ನೆಗಳ ಮೂಲಕ ಇಡೀ ದಿವಸ ಅಭಿಷೇಕದ ವ್ಯವಸ್ಥೆಯನ್ನು ಇಟ್ಟುಕೊಂಡು ಅದರ ರೀತಿಯ ಪೂಜೆ, ಅರ್ಚನೆ, ಪುರಸ್ಕಾರ ಇತ್ಯಾದಿಗಳನ್ನು ನಡೆಸುವುದರಿಂದಲೂ ಕೂಡ ನಮಗೆ ಹೆಚ್ಚಿನ ಶ್ರೇಯಸ್ಸು ಲಭ್ಯವಾಗುತ್ತೆ. ಹೀಗೆ ಶಿವರಾತ್ರಿ ಅಂತ ಅನ್ನೋದು, ಅದು ರಾತ್ರಿ ಅಂತ ಯಾಕೆ ಹೆಸರು ಬಂತು ಅನ್ನೋದಕ್ಕೂ ಅಲ್ಲೇ ಉತ್ತರ ಬಂತು. ಮಹಾನಿಶಿ, ಅವನು ರಾತ್ರಿ ಹೊತ್ತು ಪ್ರಕಟಗೊಂಡ. ಯಾಕೆಂದರೆ ಬೆಳಕು ಯಾವತ್ತೂ ಕೂಡ ರಾತ್ರಿ ಇದ್ದರೇ ಅದರ ಉಪಯೋಗ ಆಗುವುದು. ಮಾಮೂಲು ಲೋಕದ ಬೆಳಕಿದ್ದಾಗಲೇ ಮತ್ತೊಂದು ಬೆಳಕು ಬಂತು ಅಂತಂದರೆ ಅದಷ್ಟು ಗಮನಕ್ಕೆ ಬರುವಂಥದ್ದಲ್ಲ. ಆದರೆ ಈ ಬೆಳಕು ರಾತ್ರಿಯ ಹೊತ್ತು ಹುಟ್ಟಿ ಅದು ಧ್ಯಾನದ ಕಾಲ. ಅದರಿಂದಾಗಿ ಮುಖ್ಯವಾಗಿ ಈ ತತ್ವವನ್ನು, ಶಿವತತ್ವವನ್ನು ನಾವು ಶಾಸ್ತ್ರಗಳಲ್ಲಿ ಗಮನಿಸಿದರೆ ಅದು ಹೇಳುವಂಥದ್ದು, ಮನೋದೇವತೆಯಾಗಿ ಶಿವ ನಮ್ಮ ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನು ಬೀರುವವನು ಮತ್ತು ಅದರ ಮೇಲೆ ಹತೋಟಿ ಇಟ್ಟುಕೊಂಡು ನಮ್ಮ ಮಾನಸಿಕವಾದ ಯಾವುದೇ ಥರದ ಕ್ಲೇಶಗಳಿಗೆ ನಾವು ಒಳಗಾಗಿದ್ದರೆ ಅದನ್ನು ಪರಿಹರಿಸಲಿಕ್ಕೆ ಶಿವತತ್ವವನ್ನು ಉಪಾಸನೆ ಮಾಡಬೇಕು. ನಾಮಸ್ಮರಣೆ ಮಾಡುವುದು ಅಥವಾ ಪಾರಾಯಣ ಮಾಡುವುದು ಅಥವಾ ಇನ್ಯಾವುದೇ ರೀತಿಯ ಶಿವನಿಗೆ ಸಂಬಂಧಪಟ್ಟ ಸ್ತೋತ್ರ ಮಂತ್ರಗಳ ಜಪಿಸುವುದು ಅತ್ಯಂತ ಮುಖ್ಯವಾದ ಕಾರ್ಯ. ಮನಸ್ಸು ಒಂದು ಸರಿ ಇದ್ದರೆ ಉಳಿದ ಎಲ್ಲ ಇಂದ್ರಿಯಗಳು ಕೂಡ ಅದರ ನಿಯಂತ್ರಣಕ್ಕೆ ಬಂದು ನಮ್ಮ ಬದುಕು ಅತ್ಯಂತ ಆರೋಗ್ಯಮಯವಾಗುತ್ತೆ. ಯಾವಾಗ ಮನಸ್ಸೇ ಸರಿ ಇಲ್ಲ ಅಂತಾಗುತ್ತೋ ಆಗ ದೇಹವೂ ಕೆಡುತ್ತೆ, ಉಳಿದ ಇಂದ್ರಿಯಗಳು ಕೂಡ ಪೂರ್ತಿ ಜಾರಿ ಹೋಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಶಿವನ ಆರಾಧನೆಗೆ ಅಷ್ಟು ಮಹತ್ವ ಇದೆ. ಸಾಮಾನ್ಯವಾಗಿ ಒಂದು ತಪ್ಪು ಕಲ್ಪನೆ ಇದೆ ಶಾಸ್ತ್ರದಲ್ಲಿ ಎಲ್ಲೂ ಕೂಡ, ಯಾವುದೇ ದೇವತೆಯನ್ನು ಉಪಾಸನೆ ಮಾಡುವವರು ಆ ದೇವತೆಯನ್ನು ಮಾತ್ರ ಉಪಾಸನೆ ಮಾಡಬೇಕು, ಉಳಿದವರನ್ನು ಮಾಡಬಾರದು ಅನ್ನುವ ನೀತಿ ಇಲ್ಲ. ಅದರಲ್ಲೂ ಪರಮ ವೈಷ್ಣವರಾಗಿ ಅನೇಕ ಹಾಡುಗಳಲ್ಲಿ ದಾಸಶ್ರೇಷ್ಠರು, ಅನೇಕ ಋಷಿಮುನಿಗಳು, ಅನೇಕ ಯತಿಗಳು ಕೂಡ ಶಿವನನ್ನು ಸ್ತೋತ್ರ ಮಾಡಿದ್ದು. ಮುಖ್ಯವಾಗಿ ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹದಲ್ಲಿ ರುದ್ರದೇವನ ಬಗ್ಗೆ ಅತ್ಯಂತ ಸುಂದರವಾದ ಮಂತ್ರ ಮತ್ತು ಕಲಿಯುಗದಲ್ಲಿ ಅದು ಹೇಗೆ ಫಲಿಸತ್ತೆ ಮತ್ತು ಕಲಿಯುಗದಲ್ಲಿ ಫಲಿಸುವ ಮಂತ್ರ ಅನ್ನುವ ದೃಷ್ಟಿಯಿಂದ ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್ ವಿದ್ಯುತ್ ಶುಭ್ರಾಸಿತ ರಜಃ ಶ್ಯಾಮಾನ್ಯಸ್ಯ ಮುಖಾನಿತು ಜಟಾವಬದ್ದೇಂದು ಕಲಹ ಪ್ರಿಯಾಯುಂಗ್ ನಾಗಭೂಷಣ ಅಂತ ಮಧ್ವಾಚಾರ್ಯರು ರುದ್ರನನ್ನು ಚಿಂತಿಸಬೇಕಾದ ಬಗೆಯನ್ನು ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಧ್ಯೇಯ ಪಂಚಮುಖ, ರುದ್ರದೇವನ ವಿಶೇಷ ಚಿಂತನೆಯಲ್ಲಿ ನಾವು ಮೊದಲು ಆಲೋಚನೆ ಮಾಡಬೇಕಾದದ್ದು ಅವನು 5 ಮೋರೆಯವನು. ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕ ಅಮಲ ಕಾಂತಿಮಾನ್, ಹೇಗೆ ಸ್ಫಟಿಕಮಣಿ ಅತ್ಯಂತ ಶುಭ್ರವಾದ ಬೆಳಕನ್ನು ಚೆಲ್ಲುತ್ತೋ ಅದೇ ರೀತಿಯ ಮೈಯವನಾಗಿ ರುದ್ರದೇವನ ಶರೀರದ ಕಾಂತಿ ಎಲ್ಲ ಕಡೆಗೆ ಹೊರಹೊಮ್ಮುತ್ತೆ. ವಿದ್ಯುತ್ ಶುಭ್ರ ಅಸಿತ ರಜಃ ಶ್ಯಾಮಾನಿ, ಹೀಗೆ 5 ವಿಶೇಷವಾದ ಬಣ್ಣಗಳಿಂದ ಅವನ ಮೋರೆಗಳಲ್ಲಿ 5 ರೀತಿಯ ತತ್ವಗಳನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರ ಅವನು ಪ್ರಕಟಗೊಂಡಿದ್ದಾನೆ. ಮುಖಾನಿತು ಜಟಾವ ಬದ್ದೆಂದು ಕಲಹ, ಜಟೆಯನ್ನು ತೊಟ್ಟಿದ್ದಾನೆ. ಇಂದು ಚಂದ್ರನ ಒಂದು ತುಂಡು ತಲೆಯ ಮೇಲೆ ನಿಂತಿದೆ. ಪ್ರಿಯಾಯುಂಗ್, ಅವನ ಜೊತೆಯಲ್ಲಿ ಎಡಭಾಗದಲ್ಲಿ ಪಾರ್ವತೀದೇವಿ ಕುಳಿತಿದ್ದಾಳೆ. ನಾಗಭೂಷಣ, ಕೊರಳಿಗೆ ಆಭರಣವಾಗಿ ನಾಗನ ಹೆಡೆಯನ್ನು ಹೊತ್ತಿರುವ ರೀತಿಯಲ್ಲಿ ತೊಟ್ಟಿದ್ದಾನೆ. ಗಜ ಚರ್ಮಾಂಬರನಾಗಿ ಭಸ್ಮವನ್ನು ಲೇಪಿಸಿಕೊಂಡವನಾಗಿ, ಆ ಭಸ್ಮವನ್ನು ಲೇಪನೆ ಮಾಡುವುದು ಅದು ಪ್ರವೃತ್ತಿಯಲ್ಲಿ ನಮಗೆ ವೈರಾಗ್ಯವನ್ನು ಬೋಧಿಸತ್ತೆ ಹೊರತು ಅವನ ಬಡತನವನ್ನೆಲ್ಲ ಹೇಳುವುದು ಅಥವಾ ಅವನಿಗೆ ದೇಹದ ಮೇಲೆ, ಚರ್ಯೆಯ ಮೇಲೆ ಯಾವುದೇ ಆಸಕ್ತಿ ಇಲ್ಲ ಅಂತಲ್ಲ. ಅವನಿಗೆ ಎಲ್ಲ ವಸ್ತುಗಳಲ್ಲಿ ನಮಗೆ ಆಸಕ್ತಿ ಹುಟ್ಟಿಸುವ ತಾಕತ್ತೇ ಶಿವತತ್ವ. ಆದರೆ ಅದು ಎಷ್ಟು ಬೇಕು ಎಷ್ಟು ಬೇಡ ಅಂತ ಎಚ್ಚರಿಕೆ ಕೊಡುವುದೂ ಕೂಡ ಆ ಮನಸ್ತತ್ವದಲ್ಲೇ ಸೇರಿಕೊಂಡಿರುವುದರಿಂದ ಅವನು ವೈರಾಗ್ಯದ ಪ್ರತಿನಿಧಿಯಾಗಿ, ಈಗ ಏನೇ ಒಂದು ವಸ್ತು ಒಂದೋ ಮಣ್ಣಾಗುತ್ತೆ, ಸುಟ್ಟರೆ ಬೂದಿ ಆಗುತ್ತೆ, ಅದಕ್ಕಿಂತ ಆಚೆಗೆ ಇನ್ಯಾವುದೂ ಜಗತ್ತಿನಲ್ಲಿ ಸಾರ ಉಳಿಯಲ್ಲ. ಎಷ್ಟು ದೊಡ್ಡ ರಾಜನಾದರೂ ಕೂಡ ಮಣ್ಣೇ ಆಗಬೇಕು ಅವನು, ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಸುಟ್ಟಾಗ ಬೂದಿಯೇ ಆಗಬೇಕು.
ಅದರಲ್ಲಿ ಶ್ರೀಮಂತನ ಬೂದಿ ಬೇರೆ, ಬಡವನ ಬೂದಿ ಬೇರೆ, ಈ ರೀತಿ ವ್ಯತ್ಯಾಸ ಇಲ್ಲ ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರ ರುದ್ರದೇವ ತಾನು ಸ್ಮಶಾನವಾಸಿಯಾಗಿ ಬೂದಿಯನ್ನು ಬಳಿದುಕೊಂಡವನಾಗಿ ನಮಗೆ ಯಾವುದೇ ವಸ್ತುವನ್ನು ನಾವು ಎಷ್ಟೇ ನೀವು ಬಯಸಿ ಡೆಸೈರ್ನ ತುತ್ತ ತುದಿಯನ್ನು ಸ್ಯಾಚುರೇಷನ್ ಲೆವೆಲನ್ನು ಮುಟ್ಲಿಕ್ಕಾಗುವುದಿಲ್ಲ ಅಂದ್ಕೊಂಡು ಅಷ್ಟು ಮೇಲಕ್ಕೆ ಹತ್ತಿದ್ರು ಕೊನೆಗೆ ಬಂದು ಸೇರಬೇಕಾದದ್ದು ನೆಲಕ್ಕೆನೆ, ಮಣ್ಣಿಗೆನೆ, ಬೂದಿಗೆನೆ ಅನ್ನೋದನ್ನು ಸೂಚಿಸುವ ದೃಷ್ಟಿಯಿಂದ ಹಾಗೊಂದು ರೂಪವನ್ನು ತೊಟ್ಟಿದ್ದಾನೆ. ಅದು ಒಂದೇ ರೂಪ ಅಲ್ಲ, ಒಟ್ಟು ಅವನಿಗೆ 11 ರೂಪಗಳನ್ನು ಶಾಸ್ತ್ರಕಾರರು ಹೇಳುತ್ತಾರೆ. ಅವನು 11 ರೂಪದಲ್ಲಿ ಇರುವುದರ ಹಾಗೆ ಅವನ ಮಡದಿ ಪಾರ್ವತಿಯು ಕೂಡ 11 ರೂಪದಿಂದ, ಅದಕ್ಕೆ ಏಕಾದಶ ರುದ್ರರು ಅಂತ ನಾವು ಕೇಳ್ತೇವೆ. ಏಕಾದಶ ರುದ್ರರು ಅಂತ ಪ್ರತ್ಯೇಕವಾದ 11 ಜನ ಇದ್ದಾರೆ, ಅದು ಬೇರೆ. ಅದು ಬಿಟ್ಟು ರುದ್ರದೇವನಲ್ಲೇ 11 ರೂಪಗಳ ಮೂಲಕ ಉಪಾಸನೆಯ ಕ್ರಮವನ್ನು ಶಾಸ್ತ್ರ ಹೇಳುತ್ತೆ. ಒಂದು 11ರ ರೂಪದಲ್ಲಾದರೆ ಇನ್ನು ಕೆಲವು ಕಡೆ 8 ರೀತಿಯಲ್ಲಿ ಅವನ ಉಪಾಸನೆಯ ಕ್ರಮವನ್ನು ಹೇಳುವುದಿದೆ. ಅದು ಬಿಟ್ಟರೆ ಈಗ ನಾವು ನೋಡಿದ್ದು 5. ಪ್ರಧಾನವಾಗಿ ಈಗ 5ರದ್ದು ಭೂಮಿರಾಪೋ ನಿಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಂತ ಭಿನ್ನ ಪ್ರಕೃತಿ ಅಷ್ಟಧ 8 ಪ್ರಕೃತಿಗಳಲ್ಲಿ ಕಾಣಿಸಿಕೊಳ್ತಾನೆ ಅಂತ ಹೇಳುವಾಗ ಅದು ಒಂದು ರೀತಿಯ ಪ್ರಕೃತಿಯ ಚಿಂತನೆಯನ್ನು ಕೃಷ್ಣ ಗೀತೆಯಲ್ಲಿ ಕೊಟ್ಟರೆ, ಇವನು ಕೂಡ ಅಷ್ಟವಿಧವಾದ ಮೂರ್ತಿಗಳಲ್ಲಿ ಉಪಾಸನೆಗೆ ಸಿಗ್ತಾನೆ ಅನ್ನುವಂತಹ ಮಾತನ್ನು ಶಾಸ್ತ್ರಕಾರರು ಹೇಳುತ್ತಾರೆ. ಹಾಗಾಗಿ ಪಂಚಭೂತಗಳಾದ ಮೇಲೆ ಮುಖ್ಯವಾಗಿ ಮನಸ್ತತ್ವ ಮತ್ತು ಸೂರ್ಯ ಮತ್ತು ಚಂದ್ರ ಈ ರೀತಿಯ ತತ್ವ ಬೋಧಕವಾದ ಶಕ್ತಿಯಾಗಿ ಮಹಾದೇವ ಕಾಣಿಸಿಕೊಳ್ತಾ, ಮಹಾದೇವ ಅನ್ನುವ ಹೆಸರು ಬಂದದ್ದು ಕೂಡ ದೇವತೆಗಳಿಗೆ ಮಹತ್ವವನ್ನು ಕೊಟ್ಟವ, ಆ ದೇವತೆಗಳಿಂದ ಮಹಿತನಾದವ, ಆ ದೇವತೆಗಳಿಂದ ಪೂಜಿತನಾದವ. ಈ ಕಾರಣಕ್ಕಾಗಿ ಮಹಾದೇವ ಅಂತ ಕರೆಸಿಕೊಳ್ಳುವಂತಹ ರುದ್ರದೇವನ ಅನೇಕ ಚರ್ಯೆಗಳನ್ನು ನಾವು ಗಮನಿಸಬೇಕಾದದ್ದು ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಅಹಂಕಾರ ತತ್ವ ಅಂದರೆ ಅವ್ಯಕ್ತ ತತ್ವದಿಂದ ಮಹತ್ತಿಂದ ಅಹಂಕಾರ ಬಂದ ಮೇಲೆ ಈ ಅಹಂಕಾರ ಮತ್ತೆ 3 ಆಗಿ ವೈಕಾರಿಕ ತೈಜಸ ಮತ್ತು ತಾಮಸ ಶಕ್ತಿಯಾಗಿ ಲೋಕದಲ್ಲಿ ಅದು ಪ್ರಕಟಗೊಳ್ಳುವಾಗ ಭೂತಗಳಾಗಿ ಅಂದರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಆಮೇಲೆ ಇಂದ್ರಿಯಗಳಾಗಿ ಕಣ್ಣು, ಮೂಗು, ಬಾಯಿ, ನಾಲಿಗೆ ಮತ್ತು ಚರ್ಮ, ಅದೇ ತತ್ವ ಮತ್ತೆ ತತ್ವ ತನ್ಮಾತ್ರೆಗಳಾಗಿ ಅಂದರೆ ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳಾಗಿ ಕಾಣಿಸಿಕೊಳ್ಳುವಂತಹ ಈ 3 ರೀತಿಯ ಲೋಕದ ಪ್ರಕ್ರಿಯೆ ತತ್ವಗಳಲ್ಲಿ ಅಹಂಕಾರದ ತ್ರೈವಿಧ್ಯಕ್ಕೆ ಕಾರಣವಾದಂತಹ ಮಹಾಶಕ್ತಿ ಮಹಾರುದ್ರದೇವ ಈ ಜಗತ್ತಿನ ಸೃಷ್ಟಿಯಲ್ಲಿ ಸಂಬಂಧಪಟ್ಟ 5 ಅಂತ ಏನಿದೆಯೋ ಅದೆಲ್ಲದಕ್ಕೂ ಅವನೇ ಮೂಲ ರೂವಾರಿ. ಅವನ ಮಕ್ಕಳು 5 ಜನ ಇದ್ದಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಉಪಪ್ರಾಣರು ಅಂತ ಅವರನ್ನು ಕರೀತಾರೆ. ಪ್ರಾಣದೇವನ 5 ರೂಪ ಇದೆ. ಇವನ ಮಕ್ಕಳಲ್ಲಿ ಮತ್ತೆ 5 ಜನ ಈ ಲೋಕದ ಅನೇಕ ಕಾರ್ಯಭಾರಗಳನ್ನು ನಿರ್ವಹಿಸುವಂತಹ ತತ್ವವಾಗಿ ನಮಗೆ ರುದ್ರದೇವ ಕೊಡುವಂತಹ ಸಂದೇಶ ಅತ್ಯಂತ ಅದ್ಭುತವಾದದ್ದು. ಅಂದರೆ ಪ್ರಪಂಚ ಅಂತ ಅನಿಸಿಕೊಳ್ಳಿಕ್ಕೆ ಪ್ರಪಂಚಯಚ ಪಂಚವರನ್ ಮಮ ಮನಸ್ತಮಸ್ತಾಡಯ ಅಂತ ನಾರಾಯಣ ಪಂಡಿತರು ಅತ್ಯಂತ ಸುಂದರವಾಗಿ ಈ ಪ್ರಪಂಚದಲ್ಲಿರುವ ಪಂಚವಿಧವಾದ ಆಕ್ರಮಣಗಳಿಗೆ ಒಳಗಾಗಬಹುದಾದ ಪಂಚ ಇಂದ್ರಿಯಗಳನ್ನು ಪಂಚಭೂತಗಳಲ್ಲಿ ನೆಲೆಸಿ ನೀನೇ ನನ್ನನ್ನು ಕಾಪಾಡಲಿಕ್ಕೋಸ್ಕರ ಮಹೇಶ ಮಹಿತೋಸಿತ ಪುರುಷ ಪೂರುಷಾಗ್ರ್ಯೋ ಭವಾನ್ ಅಘೋರ ರಿಪು ಘೋರತೆ ನವಮ ವಾಮ ದೇವಾಂಜಲಿ ನಮಸ್ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತ ಪ್ರಪಂಚಯ ಚ ಪಂಚವೃನ್ ಮಮ ಮನಸ್ತಮಸ್ತಾಡಯ, ನನ್ನ ಮನಸ್ಸಿನ ತಮಸ್ಸನ್ನು ಕಳೆದೇವನೇ ಅಂತ ಅವನನ್ನು ಪ್ರಾರ್ಥಿಸುವಾಗ ಸದ್ಯೋಜಾತನಾಗಿ, ಈಶಾನನಾಗಿ, ಮಹದೇವನಾಗಿ, ರುದ್ರನಾಗಿ ಹೀಗೆ ಬಹಳ ವಿಧವಾದ ಹೆಸರುಗಳಿಂದ ಲೋಕದಲ್ಲಿ ಅವನು ಪೂಜಿತನಾಗಿದ್ದಾನೆ ಅನ್ನುವ ಈ ಹಿನ್ನೆಲೆಯಲ್ಲಿ 5ರ ತತ್ವಕ್ಕೆ ಪ್ರತಿನಿಧಿಯಾಗಿ ಲೋಕದ ಪ್ರಪಂಚದ ನಿರ್ಮಾಣದ ಕಾರ್ಯಕ್ಕೆ ಮೂಲ ಪುರುಷನಾಗಿ ನಿಂತಿದ್ದಾನೆ. ಅಂದರೆ ಈ ಮಹತ್ತತ್ವದ ನಂತರದ ಅಹಂಕಾರ ತತ್ವದಿಂದ ನಿರ್ಮಾಣವಾದ ಎಲ್ಲ ಸೊತ್ತುಗಳಿಗೂ ಅಧಿಕಾರ ಇದ್ದು ಅವನು ಕಾರ್ಯಭಾರವನ್ನು ಮಾಡುವವನು. ಗಮನಿಸಬೇಕಾದ ಒಂದು ವಿಶೇಷ ಅಂಶ ಏನು ಅಂತಂದರೆ, ಇಡೀ ಜಗತ್ತಿನ ಸೃಷ್ಟಿಯ ವೈವಿಧ್ಯವನ್ನು ಹೇಳ್ತಾ ಇಡೀ ಸೃಷ್ಟಿ ಎಷ್ಟು ಕಾಲ ಇದೆ ಅಂತ ಪುರಾಣಗಳು ವೇದವ್ಯಾಸರ ಬಾಯಿಯಲ್ಲಿ ಕೇಳುವುದೇನು ಅಂತಂದರೆ 31,104,000 ಕೋಟಿ ವರ್ಷಗಳ ಕಾಲ ಒಂದು ಬ್ರಹ್ಮಾಂಡದ ಆಯುಷ್ಯ ಇದೆ. ಈ ಬ್ರಹ್ಮಾಂಡದ ಆಯುಷ್ಯದಲ್ಲಿ ಒಂದು ಆಯುಷ್ಯದಲ್ಲಿ ಆತ ರುದ್ರದೇವನಾಗಿ ಕಾರ್ಯಭಾರವನ್ನು ನಡೆಸಿದರೆ ಮತ್ತೆ ಮುಂದೆ ಶೇಷನಾಗಿ ಪರಮಾತ್ಮನ ಹಾಸಿಗೆಯಾಗಿ ಕಾರ್ಯಭಾರವನ್ನು ಮತ್ತೊಂದು ಬ್ರಹ್ಮಾಂಡದ 31,104,000 ಕೋಟಿ ವರ್ಷಗಳ ಕಾಲ ಈ ಜಗತ್ತಲ್ಲಿ ನಿರ್ವಹಣೆ ಮಾಡುವ ಸೇವೆಯನ್ನು ಜಗತ್ತಿನ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಮಹಾ ಸ್ಥಾನವನ್ನು ಹೊಂದಿರುವಂತಹ ತತ್ವ ಅನ್ನುವ ದೃಷ್ಟಿಯಿಂದ ಈ ಶಿವರಾತ್ರಿಯಲ್ಲಿ ನಾವು ಆಚರಣೆ ಮಾಡಬೇಕಾದದ್ದು, ಆ ತತ್ವದ ಬಗ್ಗೆ ತಿಳಿಯಬೇಕಾದದ್ದು, ಅದನ್ನು ಉಪಾಸನೆ ಮಾಡಬೇಕಾದ್ದು, ಅದನ್ನು ಆರಾಧಿಸಬೇಕಾದದ್ದು, ಅದರ ಮಂತ್ರಗಳಿಂದ ಅವನನ್ನು ಅಭಿಷೇಕ ಪ್ರಿಯನಾಗಿ ಅವನನ್ನು ನಾವು ಅಭಿಷೇಕಗೊಳಿಸಬೇಕಾದದ್ದು ಅತ್ಯಂತ ಮುಖ್ಯವಾದ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಪುರಾಣಗಳಲ್ಲಿ ಆ ಶಿವನ ಚಿತ್ರಣವನ್ನು ನಾವು ಗಮನಿಸಿದಾಗ ಅತ್ಯಂತ ವೈರುಧ್ಯಗಳಿಂದ ಕೂಡಿದ ಸಂಪರ್ಕ ಇದ್ದರೂ ಕೂಡ ಅದು ಏಕತೆಯಿಂದ ಕೂಡಿದ ಚಿಂತನೆಯನ್ನು ನಮಗೆ ಸುಂದರವಾಗಿ ನೀಡುವಂಥದ್ದು. ರುದ್ರದೇವನ ಮಡದಿ ಪಾರ್ವತಿ, ರುದ್ರದೇವನ ವಾಹನ ನಂದಿ, ಪಾರ್ವತಿಯ ವಾಹನ ಸಿಂಹ. ಆ ಸಿಂಹ ಮತ್ತು
ನಂದಿ ಇದೆರಡು ಪರಸ್ಪರ ಲೋಕದಲ್ಲಿ ಒಂದಕ್ಕೊಂದು ಆಹಾರವಾಗುವ ಪದಾರ್ಥಗಳು. ಆದರೆ ಅಲ್ಲಿ ಅವೆರಡೂ ಕೂಡ ಅತ್ಯಂತ ಸಾಮರಸ್ಯದಿಂದ ಬದುಕುವುದನ್ನು ನಾವು ನೋಡುತ್ತೇವೆ. ಅವಳು ಅತ್ಯಂತ ಶೃಂಗಾರ ಸ್ವರೂಪಳಾಗಿ ಕಂಡ್ರೆ ಇವನು ಅತ್ಯಂತ ಅವಧೂತ ಸ್ಥಿತಿಯಲ್ಲಿ ಕಾಣಿಸಿಕೊಳ್ತಾನೆ. ಆದರೆ ಅವರಿಬ್ಬರ ಮನಸ್ಸು ಅತ್ಯಂತ ಒಂದೇ. ಯುವಾನೌ, ನಾವು ಹೇಗೆ ಎಲ್ಲ ದೇವತೆಗಳಲ್ಲಿ ಎಲ್ಲರೂ ದಾಂಪತ್ಯದಲ್ಲಿ ಅತ್ಯಂತ ಅನ್ಯೋನ್ಯವಾಗಿರುವುದು ಅನ್ನುವ ಕಾರಣಕ್ಕೆ, ಆ ಕಾರಣದಿಂದಲೇ ನಾವು ಸತಿಯನ್ನು ಶಿವನ ಜೊತೆಗೆ ಉಪಾಸನೆ ಮಾಡುವಂತಹ ಕ್ರಮವನ್ನು ಶಾಸ್ತ್ರಕಾರರು ಹೇಳುತ್ತಾರೆ. ಅದರ ಜೊತೆಗೆ ಇನ್ನೊಂದು ಮುಖದಲ್ಲಿ ಚಿಂತಿಸಿದರೆ ಅವನ ಮಕ್ಕಳು ಗಣಪತಿ ಮತ್ತು ಸ್ಕಂದ. ಈ ಗಣಪತಿಯ ವಾಹನ ಒಂದು ಕಡೆಯಿಂದ ಇಲಿ, ಷಣ್ಮುಖನ ವಾಹನ ನವಿಲು. ಈ ನವಿಲಿಗೂ ಇಲಿಗೂ ಪರಸ್ಪರ ವೈರುಧ್ಯ ಇದೆ. ಅದರ ಜೊತೆಗೆ ಶಿವನ ಕೊರಳಲ್ಲಿರುವಂತಹ ಹಾವು ಮತ್ತು ಈ ಷಣ್ಮುಖನ ವಾಹನವಾಗಿರುವಂತಹ ನವಿಲು ಇದು ಪರಸ್ಪರ ವಿರುದ್ಧ ಸಂಬಂಧ ಇರುವಂಥವುಗಳು. ನಾವು ಒಂದು ಕುಟುಂಬವಾಗಿ ಚಿಂತಿಸುವಾಗ ಇದನ್ನೆಲ್ಲ ಹದ್ದುಬಸ್ತಿನಲ್ಲಿಟ್ಟುಕೊಂಡು ನಮಗೆ ಅದಕ್ಕಿಂತ ದೊಡ್ಡದಾದ ಅದಕ್ಕಿಂತ ದೊಡ್ಡದಾದ ಬದುಕಿಗೆ ದೊಡ್ಡ ಆಧಾರವಾದದ್ದು ಯಾವುದು ಅಂದರೆ ಕುಟುಂಬ. ಆ ಕುಟುಂಬ ಉಳಿಬೇಕು, ಅಥವಾ ಒಂದು ಪರಂಪರೆ ಉಳಿಬೇಕು, ಅಥವಾ ಒಂದು ಸಂಸ್ಕೃತಿ ಉಳಿಬೇಕು, ಒಂದು ರಾಷ್ಟ್ರ ಉಳಿಬೇಕು ಅಂತಿದ್ದಾಗ ನಮ್ಮಲ್ಲಿರುವ ಸಣ್ಣ ಪುಟ್ಟ ಭೇದ ಭಾವಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾವೆಲ್ಲರೂ ಭಗವಂತನ ಮಕ್ಕಳು ಅನ್ನುವ ಎಚ್ಚರದೊಂದಿಗೆ ಬದುಕಬೇಕು. ಒಂದು ಕುಟುಂಬ ಅನ್ನುವ ದೃಷ್ಟಿಯಿಂದ ಪರಸ್ಪರ ಸಹಕಾರ ಕೊಟ್ಟುಕೊಂಡು ಸಾಮರಸ್ಯದಿಂದ ನಮ್ಮ ಜೀವನವನ್ನು ನಡೆಸಬೇಕು ಅನ್ನುವ ಸೂಚನೆಯನ್ನು ಈ ಶಿವನ ಪರಿವಾರ ಈ ಶಿವರಾತ್ರಿಯ ದಿವಸದಲ್ಲಿ ನಾವು ಒಟ್ಟಿಗೆ ಕೇವಲ ಅವನನ್ನು ಪ್ರಾರ್ಥನೆ ಮಾತ್ರ ಮಾಡುವುದಲ್ಲ, ಅವನ ಇಡೀ ಪರಿವಾರವನ್ನು ಸೇರಿಸಿ ಪ್ರಾರ್ಥನೆ ಮಾಡುವುದೂ ಕೂಡ ಒಂದು ಶಾಸ್ತ್ರೀಯ ಕ್ರಮ. ಆದ್ದರಿಂದಾಗಿ ಇಂತಹ ಶಿವರಾತ್ರಿಯ ದಿವಸದಲ್ಲಿ ನಾವು ಬೆಳಗ್ಗಿನಿಂದ ಮರುದಿವಸದ ಬೆಳಗಿನ ತನಕ ಜಾಗರಣೆಯ ಅಷ್ಟು ಹೊತ್ತಿನಲ್ಲಿ ಅನೇಕ ಸತ್ಕರ್ಮಗಳನ್ನು, ಅನೇಕ ಸಚ್ಚಿಂತನೆಗಳನ್ನು, ಅನೇಕ ರೀತಿಯ ಸತ್ಕಥಾ ಕಾಲಕ್ಷೇಪಗಳನ್ನು ಮಾಡುವುದರ ಮೂಲಕ ಸಾರ್ಥಕಗೊಳಿಸುವುದರಲ್ಲಿ ಹೆಚ್ಚು ಅರ್ಥಪೂರ್ಣ. ಹೇಗೋ ರಾತ್ರಿ ಕಳೆದರೆ ಸಾಕು ಅಂತ ಏನೇನೋ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಮನಸ್ಸನ್ನು ಇನ್ನಷ್ಟು ವಿಕಾರಗೊಳಿಸುವಂತಹ ವ್ಯವಸ್ಥೆಯಲ್ಲಿ ನಾವು ರುದ್ರದೇವನ ಅನುಗ್ರಹವಾಗಿ ಮನಸ್ಸಿನ ಸ್ಥಿಮಿತವನ್ನು ಕಾಪಾಡಿಕೊಳ್ಳುವುದರ ಬದಲು ಮನಸ್ಸನ್ನೇ ಕೆಡಿಸುವಂತಹ ನೂರಾರು ಕೆಟ್ಟ ರೀತಿಯ ಯಾವುದೋ ಚಾಳಿಗಳಿಗೆ ಮನಸ್ಸು ಒಳಗಾಗಿ ಅದರ ಮೂಲಕ ಆ ಉಪಾಸನೆಯ ಅಥವಾ ಆಚರಣೆಯ ಹೆಸರಿನಲ್ಲಿ ಅನರ್ಥಗಳನ್ನು ಸಮಾಜದಲ್ಲಿ ಕಲ್ಪಿಸುವುದು ಸರ್ವಥಾ ಅದು ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಒಪ್ಪಿಗೆ ಸಿಗುವಂಥದ್ದಲ್ಲ. ಅದರಿಂದಾಗಿ ನಾವು ಜಾಗರಣೆ ಮಾಡುವಾಗಲೂ ಕೂಡ ಅದು ಸಶಕ್ತವಾಗಿ ಸಮಾಜವನ್ನು ಕಟ್ಟುವಂತಹ ಜಾಗರಣೆಯಾಗಬೇಕು. ಸಶಕ್ತವಾಗಿ ಸಮಾಜವನ್ನು ಇನ್ನಷ್ಟು ಮುಂದಕ್ಕೆ ಕರೆದೊಯ್ಯುವ ಆತ್ಮದ ಅಂತರಂಗದ ಉನ್ನತಿ ಮತ್ತು ಸಮಾಜದ ಬೆಳವಣಿಗೆ, ಇದು ಎರಡನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ಅಂತಹ ಯಾವುದೇ ರೀತಿಯ ಜನರನ್ನು ಸೇರಿಸುವ ಕಾರ್ಯಕ್ರಮ ಆದರೆ, ಯಾರದೋ ಮನೆಗೆ ಕಲ್ಲು ಹೊಡೆಯುವುದು ಅಥವಾ ಇನ್ನೇನೋ ಕೆಟ್ಟ ಸಂಗೀತದಲ್ಲಿ ಮೈ ಮರೆಯುವುದು, ಇಂಥದ್ದು ಯಾವುದು ಕೂಡ ಜಾಗರಣೆ ಮಾಡಿಯೂ ಕೂಡ ನನಗೇನೋ ಪುಣ್ಯ ಬರುತ್ತೆ ಅಂತ ಅನ್ನುವ ಭ್ರಮೆಯನ್ನು ಶಾಸ್ತ್ರಕಾರರು ಅಲ್ಲೆಗಳೆಯುತ್ತೆ. ಅದು ತೀರಾ ನಮಗೆ ಅನುಪಯುಕ್ತವಾದದ್ದು ಅನ್ನೋದು ಮನಸ್ಸಿನಲ್ಲಿ ಇರಬೇಕು. ಯಾಕೆಂದರೆ ಸಿಗುವ ಅಪರೂಪದ ಒಂದು ದಿನ ಇದು. ಇಂತಹ ದಿನವನ್ನು ನಾವು ಮತ್ತೊಮ್ಮೆ ಪಡಿಬೇಕು ಅಂದರೆ ಮತ್ತೊಂದು ವರ್ಷದಲ್ಲಿಯೇ ಕೊನೆಯಲ್ಲಿ ಕಳಿಬೇಕು. ಕೆಲವೊಂದು ಈ ಪ್ರಶ್ನೆ ಬರ್ಬೋದು, ಅವತ್ತು ನಮ್ಮ ಕೈಯಲ್ಲಿ ಇಲ್ಲದೆ ಯಾವುದೋ ಒಂದು ಸಮಸ್ಯೆಯಿಂದಾಗಿ ಆಚರಣೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಏನು ಮಾಡಬೇಕು? ಮುಂದಿನ ತಿಂಗಳ ಶುದ್ಧ ಚತುರ್ದಶಿಯಂದು ಆ ಮಾಸ ಶಿವರಾತ್ರಿ ಅಂತ ಕೆಲವೊಮ್ಮೆ ನಮೂದನೆಗೊಂಡಿರುತ್ತೆ ಕ್ಯಾಲೆಂಡರ್ಗಳಲ್ಲಿ. ಆ ದಿವಸದಲ್ಲೂ ಕೂಡ ವಸ್ತುತಃ ಈ ಉತ್ಸವದ ಬಗ್ಗೆ, ಉಪಾಸನೆಯ ಬಗ್ಗೆ ಹೇಳುವಾಗ ನಮಗೆ ನವರಾತ್ರಿ ಅಂದರೆ 9 ದಿವಸ ಅಥವಾ ರಾಮನ ನವಮಿಯ ದಿವಸ ಅದು 9 ದಿವಸಗಳ ಕಾಲ ಹೀಗೆಲ್ಲ ಆಚರಣೆ ಇರುವುದನ್ನು ನೋಡ್ತೇವೆ ನಾವು. ಇದು ಎಷ್ಟು ದಿವಸ ಆಚರಣೆ ಮಾಡಬೇಕು? ಒಂದು ದಿವಸದ್ದು ಬಹಳ ಪ್ರಸಿದ್ಧ ನಮಗೆ ಲೋಕದಲ್ಲಿದೆ. ಇದನ್ನು ಕೂಡ 7 ದಿನಗಳಲ್ಲಿ ಆಚರಣೆ ಮಾಡಬಹುದು, 15 ದಿವಸಗಳಲ್ಲಿ ಆಚರಣೆ ಮಾಡಬಹುದು, ಮಾಸ ಪರ್ಯಂತಂ 1 ತಿಂಗಳ ಕಾಲವೂ ಕೂಡ ಈ ಇಡೀ ಉತ್ಸವದ ಆಚರಣೆಯನ್ನು ಮಾಡಬಹುದು ಅಂತ ಶಾಸ್ತ್ರಗಳೇ, ಪುರಾಣಗಳೇ, ವೇದವ್ಯಾಸರ ಮಾತಿನಲ್ಲಿ ನಮಗೆ ತಿಳಿಸಿಕೊಡ್ತಾವೆ. ಅದರಿಂದಾಗಿ ಈ ಆಚರಣೆಗೆ ಆ ದಿವಸ ಬಹಳ ವಿಶಿಷ್ಟವಾದದ್ದು. ಅಕಸ್ಮಾತ್ ಅತ್ಯಂತ ವ್ಯಕ್ತಿಗತವಾದ ಕಾರಣದಿಂದ ಯಾರೋ ತೀರಿಕೊಂಡ್ರು ಅಥವಾ ಇನ್ನೇನೋ ಅನಾರೋಗ್ಯದಿಂದ ಅದನ್ನು ಆಚರಣೆ ಮಾಡಲಿಕ್ಕಾಗಲಿಲ್ಲ ಅನ್ನುವಂಥ ಈ ದುಸ್ಥಿತಿ ಬಂದಾಗ ಮತ್ತೆ ಮುಂದಿನ ಕೃಷ್ಣ ಚತುರ್ದಶಿಯ ರಾತ್ರಿಯ ತನಕ ಅದೇ ರೀತಿಯ ಉಪವಾಸಾದಿಗಳನ್ನು ನಡೆಸಿ ಜಾಗರಣೆ ಸಾಧ್ಯವಾದರೆ ಮಾಡಿ ಆ ದಿವಸದಲ್ಲಿ ವಿಶೇಷ ಅಭಿಷೇಕ, ಅರ್ಚನೆ, ಪಾರಾಯಣ, ಮಂತ್ರ ಜಪ ಇತ್ಯಾದಿಗಳನ್ನು ನಡೆಸಿದರೆ ಬದುಕಿಗೆ ಅತ್ಯಂತ ಸಾಂಗತ್ಯ ಸಿಗುತ್ತೆ. ಅಂಥದ್ದೊಂದು ಸುಂದರವಾದ ಕ್ಷಣದಲ್ಲಿ ನಾವು ಆ ರುದ್ರದೇವನ ಪ್ರೀತಿಯನ್ನು ಮನಸ್ತತ್ವದ ಅಭಿಮಾನಿಯಾಗಿ ಆತನಿಂದ ಪಡೆಯಬೇಕಾದುದು ಅತ್ಯಂತ ದೊಡ್ಡದು. ಮನಸ್ಸು ಒಂದು ಗಟ್ಟಿಯಾಗಿ ನಿಂತು
ಎಲ್ಲದಕ್ಕೂ ಪ್ರಚೋದನೆ ಸಿಕ್ಕಿದರೆ ಬದುಕು ಅತ್ಯಂತ ಸುಗಮವಾಗಿ, ಸರಸವಾಗಿ, ಸರಳವಾಗಿ, ಸಹಜವಾಗಿ ಸಾಗುತ್ತೆ. ಆ ಸಾಗುವುದಕ್ಕೆ ಬೇಕಿರುವ ಶಕ್ತಿಯನ್ನು ಮಹಾರುದ್ರದೇವ ನಮ್ಮಲ್ಲಿ ನಿಂತು ಅಂತಹ ಕಾರ್ಯಪ್ರವೃತ್ತಿಯನ್ನು ನಡೆಸಲಿ. ಹಾಗೆಯೇ ಆದಿದೇವೋ ಮಹಾದೇವೋ ದೇವೇಶೋ ದೇವಭೃದ್ಗುರು ಅಂತನಿಸಿಕೊಂಡಂತಹ ಇಡೀ ಜಗತ್ತಿನ ತತ್ವವೆನಿಸಿದಂಥ ಮಹಾದೇವನಲ್ಲಿ ನೆಲೆಸಿದ ನರಸಿಂಹೋ ಕಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ ಇಂಥ ಲಯತತ್ವಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿರುವ ಕೆಟ್ಟದ್ದೆಲ್ಲವೂ ಲಯಗೊಳ್ಳಲಿ. ನಮ್ಮಲ್ಲಿ ಸಹಜವಾಗಿ ಮನಸ್ಸಿನಿಂದ ಮಾಡಬೇಕಾದ ಎಲ್ಲ ಕೆಲಸಗಳಿಗೂ ಈ ದಿನ ಸೃಷ್ಟಿಯ ಆದಿಯಾಗಲಿ ಅಂತ ಪ್ರಾರ್ಥಿಸಿ, ಆ ಮೂಲಕ ಬದುಕಿಗೆ ಶ್ರೇಯಸ್ಸನ್ನು ಸಮಸ್ತ ವೀಕ್ಷಕ ಬಾಂಧವರಿಗೂ ಕೂಡ ಹೃತ್ಪೂರ್ವಕವಾಗಿ ಹಾರೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.